ರಾಜ್ಯ ಸರ್ಕಾರದ ಮಹತ್ವದ ಶಕ್ತಿ ಯೋಜನೆ ಒಂದು ಕಡೆ ಹೆಣ್ಮಕ್ಕಳಿಗೆ ಶಕ್ತಿ ತುಂಬುತ್ತಾ ಇದ್ರೆ ಮತ್ತೊಂದು ಕಡೆ ಗಂಡು ಮಕ್ಕಳಿಗೆ ನಿಶಕ್ತಿಯನ್ನು ಉಂಟು ಮಾಡ್ತಾ ಇದೆ. ಯಾಕೆ ಅಂತಂದ್ರೆ ಇಂದು ಮಧ್ಯರಾತ್ರಿಯಿಂದಲೇ ಪ್ರಯಾಣಿಕರಿಗೆ ಬೆಲೆ ಏರಿಕೆಯ ಬಿಸಿ ತಟ್ಟಲಿದೆ. ಮಧ್ಯರಾತ್ರಿಯಿಂದಲೇ ಸಾರಿಗೆ ಬಸ್ಗಳ ಪರಿಷ್ಕೃತ ದರ ಜಾರಿ ಆಗ್ತಾ ಇದೆ. 4 ನಿಗಮಗಳ ವೇಗದೂತ ಬಸ್ಗಳ ಟಿಕೆಟ್ ದರ ಪರಿಷ್ಕರಣೆಯಾಗಿದೆ. ಇನ್ನು %15ರಷ್ಟು ಟಿಕೆಟ್ ದರ ಹೆಚ್ಚಳ ಮಾಡಿರುವಂತಹ ರಾಜ್ಯ ಸರ್ಕಾರ ಪರಿಷ್ಕೃತ ದರವನ್ನ ಈಗ ಪ್ರಕಟ ಮಾಡಿದೆ. ಈಗಾಗಲೇ ಪರಿಷ್ಕೃತ ದರವನ್ನ ಕೆಎಸ್ಆರ್ಟಿಸಿ ಬಿಎಂಟಿಸಿ ಕೂಡ ಪ್ರಕಟ ಮಾಡಿತ್ತು. ಹಾಗೂ ಇವತ್ತು ಮಧ್ಯರಾತ್ರಿಯಿಂದ ರಾಜ್ಯಾದ್ಯಂತ ಎಲ್ಲ ಸಾರಿಗೆ ಬಸ್ಗಳ ಪ್ರಯಾಣ ದರ ಹೆಚ್ಚಳವಾಗ್ತಾ ಇದೆ. ಮತ್ತೊಂದು ಕಡೆ ನ್ಯೂಸ್ ಫಸ್ಟ್ನ ಸ್ಕ್ರೀನಲ್ಲಿ ಗಮನಿಸ್ತಾ ಇದ್ದೀರಿ ಯಾವ ರೀತಿ ಹಳೆ ದರ ಇತ್ತು, ಹೊಸ ದರ ಏನು ಇನ್ಕ್ರೀಸ್ ಆಗಿದೆ, ಜೊತೆಗೆ ಹೆಚ್ಚಳ ಎಷ್ಟಾಗಿದೆ ಅಂತ ನಾವು ನೋಡ್ತಾ ಹೋದ್ರೆ ಬೆಂಗಳೂರು ಉಡುಪಿ ಮುಂಚೆ ₹452 ಇತ್ತು, ಈಗ ₹516 ಆಗ್ತಾ ಇದೆ. ಸೊ ₹64 ಏರಿಕೆ ಆಗ್ತಾ ಇದೆ. ಇನ್ನು ಬೆಂಗಳೂರು ಮೈಸೂರು ₹141 ಇತ್ತು, ಈಗ ₹162 ಆಗ್ತಾ ಇದೆ, ₹21 ಹೆಚ್ಚಳವಾಗ್ತಾ ಇದೆ. ಸೊ ಅದೇ ಥರ ಬೆಂಗಳೂರಿನಿಂದ ದಾವಣಗೆರೆಗೆ ಹೋಗುವಂತಹ ಸಾಮಾನ್ಯ ಬಸ್ ಅಂದರೆ ಕೆಂಪಸ್ ಅಂತ ಏನು ಕರಿತೀವಿ, ಆ ಒಂದು ಸಾಮಾನ್ಯ ಬಸ್ನ ದರ ₹320 ಇತ್ತು, ಈಗ ₹362 ಆಗ್ತಾ ಇದೆ, ₹42 ಜಾಸ್ತಿ ಆಗ್ತಾ ಇದೆ. ಸೊ ಇನ್ನು ಬೆಂಗಳೂರು ಶಿವಮೊಗ್ಗ ನಡುವೆ ಸಂಚಾರ ಮಾಡುವಂತಹ ಕೆಎಸ್ಆರ್ಟಿಸಿ ಬಸ್ನ ದರ ಮುಂಚೆ $312 ಇತ್ತು, ಈಗ $356 ಆಗ್ತಾ ಇದೆ, ₹44 ಏರಿಕೆ ಆಗ್ತಾ ಇದೆ. ಇನ್ನು ಬೆಂಗಳೂರು ಟು ಕಲಬುರಗಿ ಒಂದು ಲಾಂಗೆಸ್ಟ್ ರೂಟ್ ಇದು. ಸೊ ಮುಂಚೆ ₹706 ಇತ್ತು ಇದರ ಟಿಕೆಟ್ ದರ, ಈಗ $805 ಆಗ್ತಾ ಇದೆ, ಬರೋಬ್ಬರಿ ₹99 ಜಾಸ್ತಿ ಆಗಿರೋದು. ಸೊ ಅದೇ ಥರ ಬೆಂಗಳೂರು ಬೀದರ್ ಮತ್ತೊಂದು ಒಂದು ಲಾಂಗೆಸ್ಟ್ ರೂಟ್ ಕೆಎಸ್ಆರ್ಟಿಸಿ ಕವರ್ ಮಾಡ್ತಿರುವಂಥದ್ರಲ್ಲಿ ಅದು ₹821 ಇತ್ತು ಹಳೆ ಟಿಕೆಟ್ ದರ, ಈಗ ಹೊಸ ದರ ₹936 ಆಗ್ತಾ ಇದೆ. ಜಾಸ್ತಿ ಆಗ್ತಿರೋದೆಷ್ಟು? ₹115, ಬರೋಬ್ಬರಿ ₹115. ಸೊ ಅದೇ ಥರ ಬೆಂಗಳೂರಿನಿಂದ ರಾಯಚೂರಿಗೆ ಮುಂಚೆ ₹560 ಇತ್ತು, ಈಗ ₹638 ಆಗ್ತಾ ಇದೆ. ಸೊ ಇದರ ಹೆಚ್ಚಳ ₹78. ಇನ್ನು ಬೆಂಗಳೂರು ಯಾದಗಿರಿ ₹662 ಇತ್ತು, ಈಗ ₹755 ಆಗ್ತಾ ಇದೆ. ಹೆಚ್ಚುವರಿಯಾಗಿ ₹93 ಪ್ರಯಾಣಿಕರು ಕಟ್ಟಬೇಕಾಗಿದೆ. ಇನ್ನು ಬೆಂಗಳೂರಿಂದ ಬಳ್ಳಾರಿ ₹374 ಇತ್ತು, ಈಗ ₹424 ಆಗಿದೆ. ಸೊ ₹50 ಹೆಚ್ಚಳವಾಗ್ತಾ ಇದೆ ಈ ಟಿಕೆಟ್ ದರಗಳಲ್ಲಿ. ಸೊ ಇದು ಒಂದು ಕಡೆ ಪ್ರಯಾಣಿಕರಿಗೆ ಅಂದರೆ ಎಸ್ಪೆಷಲಿ ಗಂಡು ಮಕ್ಕಳಿಗೆ ಯಾರ್ಯಾರು ಕೆಎಸ್ಆರ್ಟಿಸಿ ಬಸ್ನಲ್ಲಿ ಪ್ರಯಾಣ ಮಾಡ್ತಾರೋ ಸೊ ಅವರ ಜೇಬಿಗೆ ನಿಜವಾಗ್ಲೂ ನಿಶಕ್ತಿಯನ್ನು ಉಂಟು ಮಾಡ್ತಾ ಇದೆ. ಕತ್ರಿಯನ್ನು ಹಾಕುವಂಥ ಒಂದು ಕೆಲಸವನ್ನು ಈ ಪರಿಷ್ಕೃತ ದರ ಮಾಡ್ತಾ ಇದೆ. ಹಾಗೂ ಇವತ್ತು ಮಧ್ಯರಾತ್ರಿಯಿಂದ ಈ ಎಲ್ಲ ಪರಿಷ್ಕೃತ ದರಗಳು ಜಾರಿ ಆಗ್ತಾ ಇದೆ ರಾಜ್ಯಾದ್ಯಂತ. ಅದು 4 ನಿಗಮಗಳು, ಕೆಎಸ್ಆರ್ಟಿಸಿ ಇರ್ಬೋದು, ಕಲ್ಯಾಣ ಕರ್ನಾಟಕ ಸಾರಿಗೆ ಇರ್ಬೋದು, ವಾಯುವ್ಯ ಕರ್ನಾಟಕ ಸಾರಿಗೆ ಇರ್ಬೋದು, ಅಥವಾ ಬಿಎಂಟಿಸಿ ಇರ್ಬೋದು. ಬಿಎಂಟಿಸಿ ರೇಟ್ಗಳು ಕೂಡ ಇವತ್ತಿನಿಂದ ಹೆಚ್ಚಳವಾಗ್ತಾ ಇದೆ. ಸೊ ನ್ಯೂಸ್ ಫಸ್ಟ್ನ ಸ್ಕ್ರೀನ್ ಮೇಲೆ ಏನು ಗಮನಿಸ್ತಾ ಇದ್ದೀರಿ ಅದು ನಿಮ್ಮ ಊರಿಗೆ ಹೋಗಬೇಕಾದ್ರೆ ಗಂಡು ಮಕ್ಕಳು ಭರಿಸಬೇಕಾಗಿರುವಂಥ ಟಿಕೆಟ್ನ ದರ. ಸೊ ಮುಂಚೆ ಇದ್ದಂಥ ರೇಟ್ಗೂ ಈಗ ಪರಿಷ್ಕರಣೆ ಆಗಿರುವಂಥ ರೇಟ್ಗೂ ಡಿಫ್ರೆನ್ಸ್ ಇದೆ. ಸೊ ಬರೋಬ್ಬರಿ 15% ಹೆಚ್ಚಳ ಮಾಡಿರೋದ್ರಿಂದ ಆ ಒಂದು ನೇರ ಹೊರೆ ಪ್ರಯಾಣಿಕರ ಜೇಬಿಗೆ ಬೀಳ್ತಾ ಇದೆ. ಪರ ವಿರುದ್ಧ ಚರ್ಚೆ ಕೂಡ ಆಗ್ತಾ ಇದೆ. ಆದರೆ ಒಂದು ಕಡೆ ಸರ್ಕಾರ ಎಲ್ಲೋ ಒಂದು ಕೈಯಲ್ಲಿ ಕೊಟ್ಟು ಮತ್ತೊಂದು ಕೈಯಲ್ಲಿ ಕಿತ್ಕೊಳ್ಳುವಂಥ ಕೆಲಸವನ್ನು ಮಾಡ್ತಾ ಇದೆ ಅನ್ನುವಂಥ ಪ್ರಶ್ನೆ ಕೂಡ ಪ್ರಯಾಣಿಕರು ಈಗ ಮಾಡ್ತಿದ್ದಾರೆ. ಯಾಕೆಂದರೆ ಪ್ರತಿ ಬಾರಿ ಕೆಎಸ್ಆರ್ಟಿಸಿ ಬಸ್ ಹತ್ತುವಂತಹ ಸಂದರ್ಭದಲ್ಲಿ ಅನೇಕ ಪ್ರಯಾಣಿಕರು ಸರ್ಕಾರ ಜನಸ್ನೇಹಿ ಸಾರಿಗೆ ಅನ್ನುವಂಥ ಒಂದು ನಿಟ್ಟಿನಲ್ಲಿತ್ತು ಅವರ ಒಂದು ಮೈಂಡ್ಸೆಟ್. ಆದರೆ ಈಗ ಅದು ಬದಲಾಗಿ ದುಬಾರಿ ಸಾರಿಗೆ ಅನ್ನುವಂಥ ಒಂದು ಹೊಸ ಟೈಟಲ್ ಪಡ್ಕೊಳ್ತಾ ಇದೆ. ಯಾಕೆ ಅಂತಂದರೆ ಇವತ್ತು ಮಧ್ಯರಾತ್ರಿಯಿಂದ ಕೆಎಸ್ಆರ್ಟಿಸಿ ಬಸ್ ಪ್ರಯಾಣ ದರ ಟಿಕೆಟ್ ದರ ಏನಿದೆ ಅದು ಪರಿಷ್ಕರಣೆ ಆಗಿದೆ. ಹಾಗೂ 15% ಹೆಚ್ಚಳವಾಗ್ತಾ ಇದೆ ರಾಜ್ಯಾದ್ಯಂತ 4 ಸಾರಿಗೆ ನಿಗಮಗಳಲ್ಲೂ ಕೂಡ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.